ಈ ವಿಡಿಯೋದಲ್ಲಿ ಬಂದು ನಾವು ಲ್ಯಾಂಬ್ಡಾ ಫಂಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಿಮಗೆ ಸರ್ವರ್ ಆರ್ಕಿಟೆಕ್ಚರು ಮತ್ತು ಸರ್ವರ್ಲೆಸ್ ಆರ್ಕಿಟೆಕ್ಚರ್ ಅಂತಂದ್ರೆ ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸರ್ವರ್ ಆರ್ಕಿಟೆಕ್ಚರ್ ಬಂತು ಅಂದರೆ EC2 ಬರುತ್ತೆ, ಸರ್ವರ್ಲೆಸ್ ಬಂತು ಅಂದರೆ ಲ್ಯಾಂಬ್ಡಾ ಫಂಕ್ಷನ್ ಬರುತ್ತೆ. ಈ ಸರ್ವರ್ ಆರ್ಕಿಟೆಕ್ಚರಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಟಾಸ್ಕ್ನ ಅಸೈನ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಏನು ಆ ಟಾಸ್ಕು ಅಂತ ಅಂದರೆ ನಿಮ್ದು ಯಾವುದೋ ಡೆವಲಪರ್ ಬಂದು ಯಾವುದೋ ವ್ಯಾಲ್ಯೂಮ್ನ ಕ್ರಿಯೇಟ್ ಮಾಡಿರ್ತಾರೆ, ಯಾವುದೋ ರೀಸನಲ್ಲಿ ವ್ಯಾಲ್ಯೂಮ್ನ ಕ್ರಿಯೇಟ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ಬಟ್ ಅದನ್ನು ಯಾವುದೇ EC2 ಇನ್ಸ್ಟೆನ್ಸ್ಗೆ ಅಟ್ಯಾಚ್ ಮಾಡಿರಲ್ಲ. ಅದು ಬಂದು ಒಂದು 5 ಡೇಸಿಂದ ಅಥವಾ 10 ಡೇಸಿಂದ ಏನು ವ್ಯಾಲ್ಯೂಮ್ ಗ್ರೂಪಲ್ಲಿ ಇದೆಯೋ ಆ ಗ್ರೂಪಲ್ಲಿ ಇದೆ ಅಂತ ತಿಳ್ಕೊಳ್ಳಿ. ಅದನ್ನು ಯಾವುದೇ ರೀತಿ ಯೂಸ್ ಮಾಡ್ತಾ ಇರಲ್ಲ. ನನಗೆ ಏನು ಟಾಸ್ಕು ಅಂತ ಅಂದರೆ ಜಸ್ಟ್ ಆ ರೀತಿ ಯಾವುದು ಯೂಸ್ ಆಗಿಲ್ಲ ಅಥವಾ ಯಾವುದು ಡಿಟ್ಯಾಚ್ಡ್ ಆಗಿದೆ ಅಥವಾ ಅಟ್ಯಾಚ್ಡ್ ಆಗಿಲ್ಲ, ಅದು ಎಷ್ಟು ವ್ಯಾಲ್ಯೂಮ್ಸ್ಗಳಿದೆ ಮತ್ತು ಯಾರು ಕ್ರಿಯೇಟ್ ಮಾಡಿದ್ದು, ಆ ರೀತಿ ಒಂದು ನೋಟಿಫಿಕೇಶನ್ನ ಪರ್ಟಿಕ್ಯುಲರ್ ಯಾರೋ ಮ್ಯಾನೇಜ್ಮೆಂಟ್ ಯಾರು ಇರ್ತಾರೋ ಅವ್ರಿಗೊಂದು ನೋಟಿಫಿಕೇಶನ್ ಸೆಂಡ್ ಆಗಬೇಕು. ಈ ರೀತಿ ಒಂದು ಟಾಸ್ಕ್ನ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾರೆ. ನಿಮಗೆ 2 ಆಪ್ಷನ್ ಸಿಗುತ್ತೆ. ಮೊದಲನೇದು ಬಂದು ಸರ್ವರ್ ಆರ್ಕಿಟೆಕ್ಚರ್ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡಿ ನೋಟಿಫಿಕೇಶನ್ ಸೆಂಡ್ ಮಾಡೋದು. ಇನ್ನೊಂದು ಬಂದು ಸರ್ವರ್ಲೆಸ್ ಆರ್ಕಿಟೆಕ್ಚರ್ನ ಯೂಸ್ ಮಾಡಿ ನೋಟಿಫಿಕೇಶನ್ನ ಸೆಂಡ್ ಮಾಡೋದು. ಓಕೆ, ಈ ಸರ್ವರ್ ಆರ್ಕಿಟೆಕ್ಚರಲ್ಲಿ ಏನು ಅಂತ ಅಂದರೆ ನೀವು ಪರ್ಟಿಕ್ಯುಲರ್ ಆಗಿ ಒಂದು EC2ನ ರನ್ ಮಾಡಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ಲು ನಿಮ್ಗೆ ಹೇಳಿರ್ತಾರೆ ಎವ್ರಿ ಡೇ 10 o'clockಗೆ ಚೆಕ್ ಮಾಡಬೇಕಾಗುತ್ತೆ ಯಾವುದೇನಾದರೂ ಅನ್ಯೂಸ್ಡು ವ್ಯಾಲ್ಯೂಮ್ ಇದೆಯಾ ಅಂತ. ಆ ರೀತಿ ಒಂದು ಟಾಸ್ಕ್ನ ಅಸೈನ್ ಮಾಡಿದಾಗ ನೀವೇನು ಮಾಡಬೇಕು, 10 o'clockಗೆ ಬಂದು ಒಂದು EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಿ ಅದರೊಳಗಡೆ ಯಾವ ಸ್ಕ್ರಿಪ್ಟ್ ಇರುತ್ತೋ, ಪೈಥಾನ್ ಸ್ಕ್ರಿಪ್ಟ್ ಇರುತ್ತೆ, ಯಾವ ಸ್ಕ್ರಿಪ್ಟ್ ಇರುತ್ತೋ ರನ್ ಮಾಡಬೇಕು. ರನ್ ಮಾಡಿ ಫೈಂಡ್ ಔಟ್ ಆದರೆ ನೀವು ಮುಂದೆ ಏನು ಪ್ರೊಸೀಡಿಂಗ್ಸ್ ಇದೆಯೋ ನೋಟಿಫಿಕೇಶನ್ ಮಾಡೋದು ಅದೇ ರೀತಿ ನೋಟಿಫಿಕೇಶನ್ ಸೆಂಡ್ ಮಾಡಬೇಕಾಗುತ್ತೆ. ಇಲ್ಲ ಯಾವುದೇ ರೀತಿ ಫೌಂಡ್ ಆಗಿಲ್ಲ ಅಂತಂದರೆ ಈ ರೀತಿ ಫೌಂಡ್ ಆಗಿಲ್ಲ ಅಂದ್ಬಿಟ್ಟು ಸುಮ್ಮನಾಗಬೇಕಾಗುತ್ತೆ. ಅದಾದಮೇಲೆ ಈ ಸರ್ವರ್ ಏನು ಕ್ರಿಯೇಟ್ ಮಾಡಿರ್ತಾರೆ ಅದನ್ನು ನೀವು ಮ್ಯಾನ್ಯುಯಲ್ ಆಗಿ ಡಿಸ್ಟ್ರಾಯ್ ಮಾಡಬೇಕಾಗುತ್ತೆ. ಓಕೆನಾ. ಈ ಸರ್ವರ್ಲೆಸ್ ಆರ್ಕಿಟೆಕ್ಚರಲ್ಲಿ ಏನು ಅಂತ ಅಂದರೆ ಜಸ್ಟ್ ನೀವು ಒಂದು ಸ್ಕ್ರಿಪ್ಟ್ನ ಬರೀತೀರ, ಆ ಸ್ಕ್ರಿಪ್ಟ್ನ ಬಂದು ಲ್ಯಾಂಬ್ಡಾ ಫಂಕ್ಷನ್ ಒಳಗಡೆ ಜಸ್ಟು ಎಕ್ಸಿಕ್ಯೂಟ್ ಮಾಡ್ತೀರಾ ಅಷ್ಟೇ. ಅಂತಂದರೆ ನೀವು ಮ್ಯಾನ್ಯುಯಲ್ ಆಗಿ ಬೇಕಾದ್ರೆ ಟ್ರಿಗರ್ ಮಾಡ್ಬೋದು, ಅಥವಾ ನೀವು AWS ಬ್ರಿಡ್ಜ್ ಅಂತ ಒಂದು ಆಪ್ಷನ್ ಇದೆ, ಈವೆಂಟ್ ಬ್ರಿಡ್ಜ್ ಏನೋ ಸಮಥಿಂಗ್ ಅಂತ ಆಪ್ಷನ್ ಇದೆ, ಅದ್ರ ಮುಖಾಂತರ ನೀವು ಶೆಡ್ಯೂಲ್ ಮಾಡ್ಬೋದು. ಯಾವ ರೀತಿ ಶೆಡ್ಯೂಲ್ ಮಾಡೋದು ಅಂತಂದರೆ 10 o'clock ಬಂದು ನೀವು ಶೆಡ್ಯೂಲ್ ಮಾಡಿಬಿಟ್ಬಿಟ್ರೆ ಸರ್ವರ್ಲೆಸ್ ಆರ್ಕಿಟೆಕ್ಚರ್ ಏನು ಅಂತ ಅಂದರೆ ಜಸ್ಟು ಆ 10 o'clockಗೆ ಒಂದು ಈವೆಂಟು ಟ್ರಿಗರ್ ಆಗುತ್ತೆ. ಅಂತಂದರೆ 10 o'clock ಬ್ರಿಡ್ಜ್ ಮುಖಾಂತರ ಆ ಈವೆಂಟ್ ಟ್ರಿಗರ್ ಆಗಿ ಈ ಸರ್ವರ್ಲೆಸ್ ಆರ್ಕಿಟೆಕ್ಚರ್ ಏನು ಅಂತಂದರೆ ಲ್ಯಾಂಬ್ಡಾ ಫಂಕ್ಷನಲ್ಲಿ ಅದೇ ಆಟೋಮೆಟಿಕಾಗಿ ಒಂದು ಸರ್ವರ್ನ ಕ್ರಿಯೇಟ್ ಮಾಡುತ್ತೆ. ಕ್ರಿಯೇಟ್ ಮಾಡಿ ಆ ಸ್ಕ್ರಿಪ್ಟ್ನ ರನ್ ಮಾಡುತ್ತೆ. ರನ್ ಮಾಡಿ ನೋಟಿಫಿಕೇಶನ್ ಸೆಂಡ್ ಆದ ತಕ್ಷಣ ಅದೇ ಆಟೋಮೆಟಿಕಾಗಿ ಆ ಸರ್ವರ್ನ ಡಿಸ್ಟ್ರಾಯ್ ಮಾಡಿಬಿಡುತ್ತೆ. ಅಂತಂದರೆ ಇಲ್ಲಿ ಯಾವುದೇ ರೀತಿ ನಾವು ಮೇಂಟೈನ್ ಮಾಡೋ ಅವಶ್ಯಕತೆ ಇರಲ್ಲ, ಅಥವಾ ಮ್ಯಾನ್ಯುಯಲ್ ವರ್ಕ್ ಯಾವುದೇ ರೀತಿ ಇರಲ್ಲ. ಈ ಸರ್ವರ್ ಆರ್ಕಿಟೆಕ್ಚರ್ ಬಂತಂದರೆ ನೀವೇ ಎನೇಬಲ್ ಮಾಡಬೇಕು, ತಿರ್ಗಾ ಕ್ರಿಯೇಟ್ ಮಾಡಬೇಕು, ಏನೋ ಕಾನ್ಫಿಗರೇಷನ್ CPU ಅದು ಇದು ಅಂತ ಕೊಡಬೇಕು. ಅದಾದಮೇಲೆ ನೀವು ಅದನ್ನು ರನ್ ಮಾಡಿ ತಿರ್ಗಾ ಡಿಸ್ಟ್ರಾಯ್ ಮಾಡಬೇಕು. ಇದರಲ್ಲಿ ಯಾವುದೇ ರೀತಿ CPU ಎಷ್ಟು ಬೇಕು ಏನು ಬೇಕು ಅಂತ ಕೊಡೋದು ಬೇಕಾಗಿಲ್ಲ. ಜಸ್ಟು ನಿಮ್ದು ಏನಿದೆ ಲ್ಯಾಂಗ್ವೇಜ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಜಸ್ಟು ಆ ಸ್ಕ್ರಿಪ್ಟ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ನಿಮ್ಗೆ ಫೈಂಡ್ ಔಟ್ ಮಾಡಿ ಸೆಂಡ್ ಮಾಡುತ್ತೆ. ಇದರಲ್ಲಿ ಬೇಜಾನ್ ಆಪ್ಷನ್ಗಳಿದೆ. ಇದನ್ನು ಬಂದು ಕಾಸ್ಟ್ ಆಪ್ಟಿಮೈಸೇಷನ್ಗೂ ಯೂಸ್ ಮಾಡ್ಬೋದು. ಈ ರೀತಿ ಅನ್ಯೂಸ್ಡ್ ವ್ಯಾಲ್ಯೂಮ್ಗಳು ಅಥವಾ ಏನಾದರೂ ಕಾಸ್ಟ್ ಏನಾದರೂ ಬೀಳ್ತಾ ಇರೋ ಸರ್ವಿಸ್ಗಳನ್ನ ಬೇಕಾದರೆ ಇದ್ರ ಮುಖಾಂತರ ಡಿಟೆಕ್ಟ್ ಮಾಡಿ ನೀವು ಅದನ್ನು ಇನ್ ಕೇಸ್ ಯೂಸ್ ಮಾಡ್ತಿಲ್ಲ ಅಂತಂದ್ರೆ ನೋಟಿಫಿಕೇಶನ್ ಮಾಡಿ ಅದನ್ನು ಡಿಲೀಟ್ ಮಾಡ್ಬೋದು. ಇವಾಗ ಡೆಮೋ ಕಡೆ ಹೋಗೋಣ. ಇವಾಗ ಬಂದು ನಾನು ಒಂದು ವ್ಯಾಲ್ಯೂಮ್ನ ಕ್ರಿಯೇಟ್ ಮಾಡ್ತೀನಿ. EC2 ಒಳಗಡೆ ಹೋಗಿ ಇಲ್ಲಿ ಬಂದು ನಿಮಗೆ ವಾಲ್ಯೂಮ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ಬಂದು ನಾನು ಏನು ಮಾಡ್ತೀನಿ, ಆಲ್ರೆಡಿ ಯಾವುದೋ ಒಂದು ವ್ಯಾಲ್ಯೂಮ್ ಕ್ರಿಯೇಟ್ ಆಗಿದೆ, ನ್ಯೂಸ್ ಅಂತ ಬರ್ತಾ ಇದೆ. ಒಂದು ನಿಮಿಷ ಇನ್ಸ್ಟೆನ್ಸ್ ನೋಡ್ತೀನಿ, ಯಾವುದೋ ಒಂದು ರನ್ನಿಂಗಲ್ಲಿದೆ. ಓಕೆ, ಇದನ್ನು ರಿಮೂವ್ ಮಾಡ್ತೀನಿ, ನನಗೆ ಬೇಕಾಗಿಲ್ಲ ಇದು. ಓಕೆ, ಶಟ್ ಡೌನ್ ಆಗ್ತಾ ಇದೆ. ಶಟ್ ಡೌನ್ ಆದ ತಕ್ಷಣ ಇದು ಆಟೋಮೆಟಿಕ್ಕಾಗಿ ಏನಿದೆ ವ್ಯಾಲ್ಯೂಮ್ ರಿಮೂವ್ ಆಗುತ್ತೆ. ನಾನು ಬಂದು ಇವಾಗ ಒಂದು ಇಲ್ಲಿ ನೋಡ್ಬೋದು ಯಾವುದೇ ವ್ಯಾಲ್ಯೂಮ್ ಅಟ್ಯಾಚ್ ಆಗಿತ್ತು ಅಂತಂದರೆ ನಿಮಗೆ ನ್ಯೂಸ್ ಅಂತ ಬರುತ್ತೆ. ಅಟ್ಯಾಚ್ ಆಗಿಲ್ಲ ಅಂತ ಅಂದರೆ ಏನೋ ಸಮಥಿಂಗ್ ಆ್ಯಕ್ಟಿವ್ ಏನೋ ಸಮಥಿಂಗ್ ಬರುತ್ತೆ. ಮೊದಲು ಒಂದು ಕ್ರಿಯೇಟ್ ಮಾಡೋಣ. ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಂಡು ನಾನು 1 GB ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಇನ್ನೇನು ಬೇಕಾಗಿಲ್ಲ. ಓಕೆ, ಕ್ರಿಯೇಟ್ ವ್ಯಾಲ್ಯೂಮ್ ಅಂತ ಕೊಡ್ತೀನಿ. ಓಕೆ, ರಿಫ್ರೆಶ್ ಕೊಡ್ತಾ ಇರೋಣ. ಇಲ್ಲಿ ನೋಡ್ಬೋದು 2 ಅವೈಲಬಲ್ ಅಂತ ತೋರಿಸ್ತಾ ಇದೆ. ಇದರಲ್ಲಿ ಬಂದು ನಾವು ಕ್ರಿಯೇಟ್ ಮಾಡಿರೋದು 1 GB ಕ್ರಿಯೇಟ್ ಮಾಡಿರೋದು. ಇದನ್ನು ನಾನು ಇದು ಮಾಡ್ಬಿಡ್ತೀನಿ, ಟ್ಯಾಗ್ ಮಾಡ್ಬಿಡ್ತೀನಿ, ನೇಮ್ ಕೊಟ್ಬಿಡ್ತೀನಿ, ಅನ್ಯೂಸ್ಡ್ ವ್ಯಾಲ್ಯೂಮ್ ಅಂತ ನಾನು ನೇಮ್ ಮಾಡ್ತೀನಿ. ಓಕೆ, ನೋ ಇಶ್ಯೂ, ತಪ್ಪಾಗಿದ್ರು. ಓಕೆ, ಇನ್ಸ್ಟೆನ್ಸ್ಗೆ ಹೋಗ್ತೀನಿ. ಇದು ಇನ್ನೂ ಶಟ್ ಡೌನ್ ಆಗಿಲ್ಲ. ಓಕೆ, ಟರ್ಮಿನೇಟೆಡ್ ಅಂತ ಬಂತು. ಇವಾಗ ಒಂದು ಸರಿ ವ್ಯಾಲ್ಯೂಮ್ನ ಚೆಕ್ ಮಾಡೋಣ. ಓಕೆ, ಆ ವ್ಯಾಲ್ಯೂಮ್ ರಿಮೂವ್ ಆಗಿದೆ. ಇವಾಗ ಬಂದು ನಮ್ಮ ಹತ್ರ ಒಂದು ವ್ಯಾಲ್ಯೂಮ್ ಇದೆ. ಈ ವ್ಯಾಲ್ಯೂಮ್ ಬಂದು ಯಾವುದೇ ರೀತಿ ಯೂಸ್ ಆಗಿಲ್ಲ. ಇಲ್ಲಿ ನೋಡ್ಬೋದು
ಯಾವುದೇ ರೀತಿ ಅಟ್ಯಾಚ್ಡ್ ಸ್ಟೇಟಸ್ ಯಾವುದೇ ರೀತಿ ಅಟ್ಯಾಚ್ ಆಗಿಲ್ಲ, ಅವೈಲಬಲ್ ಅಂತ ಇದೆ. ಇವಾಗ ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಇದರಲ್ಲಿ ನಾನು ಹೇಳಿದೆ ನಿಮಗೆ 2 ಟಾಸ್ಕ್ನ ಯೂಸ್ ಮಾಡೋದು, ಒಂದು EC2 ಇನ್ಸ್ಟೆನ್ಸ್ ಯೂಸ್ ಮಾಡಿಕೊಂಡು ನಾನು ಲ್ಯಾಂಬ್ಡಾ ಫಂಕ್ಷನ್ ಯೂಸ್ ಮಾಡಿಕೊಂಡು ನಾನು ಈ ಪರ್ಟಿಕ್ಯುಲರ್ ಏನಿದೆ ಅದನ್ನು ಫೈಂಡ್ ಔಟ್ ಮಾಡ್ತೀನಿ. ನಾನು ಇವಾಗ ಜಸ್ಟು ಅದನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಮೊದಲು ನಾನು ಲ್ಯಾಂಬ್ಡಾ ಫಂಕ್ಷನ್ಗೆ ಹೋಗಬೇಕಾಗುತ್ತೆ. ಇಲ್ಲಿ ನೋಡ್ಬೋದು. ಓಕೆ, ಇಲ್ಲಿ ಒಂದು ಲ್ಯಾಂಬ್ಡಾ ಫಂಕ್ಷನ್ನ ಕ್ರಿಯೇಟ್ ಮಾಡ್ತೀನಿ ನಾನು. ಇಲ್ಲಿ ಬಂದು ನಾನು ನೇಮ್ ಕೊಡ್ತೀನಿ, ಫೈಂಡ್ ಅನ್ಅಟ್ಯಾಚ್ಡ್ ಡಿಸ್ಕ್. ನೀವೇನು ಬೇಕಾದ್ರೂ ನೇಮ್ ಕೊಡ್ಬೋದು. ಇಲ್ಲಿ ಬಂದು ರನ್ ಟೈಮ್ ಬಂದು ಯಾವುದು ಲ್ಯಾಂಗ್ವೇಜಲ್ಲಿ ನೀವು ಸರ್ವರ್ಲೆಸ್ ಆರ್ಕಿಟೆಕ್ಚರ್ನ ಡಿಸೈನ್ ಮಾಡಿದ್ದೀರಾ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಬಂದು ಪೈಥಾನ್ ಸ್ಕ್ರಿಪ್ಟ್ನ ರನ್ ಮಾಡೋಕ್ಕೋಸ್ಕರ ನಾನು ಪೈಥಾನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ನೀವು ರೋಲ್ನ ಇದು ಮಾಡಬೇಕಾಗುತ್ತೆ, ಕ್ರಿಯೇಟ್ ಮಾಡಬೇಕಾಗುತ್ತೆ. ನಾನು ಬಂದು ಡಿಫಾಲ್ಟಾಗಿ ಯಾವ್ದು ಕ್ರಿಯೇಟ್ ಆಗುತ್ತೋ ಅದನ್ನು ತಗೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಏನು ಪರ್ಮಿಷನ್ ಬೇಕೋ ಆ ಪರ್ಮಿಷನ್ನ ಕೊಡ್ತೀನಿ. ಜಸ್ಟ್ ನಾನು ಕ್ರಿಯೇಟ್ ಫಂಕ್ಷನ್ ಅಂತ ಕೊಡ್ತೀನಿ. ಡಿಫಾಲ್ಟ್ ಏನಿದೆ ಸೆಟ್ಟಿಂಗ್ಸು ಅದನ್ನು ಬಿಡ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು ಒಂದು ಫಂಕ್ಷನ್ ಕ್ರಿಯೇಟ್ ಆಗಿದೆ. ಈ ಫಂಕ್ಷನ್ ಕ್ರಿಯೇಟ್ ಆದಮೇಲೆ ಬಂದು ನಿಮಗೆ ಈ ಕಡೆ 2 ಆಪ್ಷನ್ ಸಿಗುತ್ತೆ ನಿಮಗೆ. ಡೆಸ್ಟಿನೇಷನ್ ಬಂತು ಅಂದರೆ ಈ ಫಂಕ್ಷನ್ ಟ್ರಿಗರ್ ಆದಾಗ ಯಾವ್ದಕ್ಕೆ ಹೋಗಬೇಕು ಅಂತ. ಇನ್ ಕೇಸ್ ಏನೋ ನೋಟಿಫಿಕೇಶನ್ ಬೇಕು ಅಂತಂದರೆ ಇಲ್ಲಿ ನಾವು ನೋಟಿಫಿಕೇಷನ್ನ ಚೂಸ್ ಮಾಡ್ಕೊಳ್ತೀವಿ. ಆ ನೋಟಿಫಿಕೇಶನ್ ಸೆಂಡ್ ಆಗಬೇಕು ಅಂತಂದರೆ ನಿಮಗೆ ಸಿಂಪಲ್ ನೋಟಿಫಿಕೇಶನ್ ಸರ್ವಿಸ್ನ ಯೂಸ್ ಮಾಡಬೇಕಾಗುತ್ತೆ. ನೀವು ಇನ್ ಕೇಸ್ ಏನಾದರೂ ಇದು SMS ಅಂತಂದರೆ ಏನು ಗೊತ್ತಿಲ್ಲ ಅಂತಂದರೆ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಮಾಡಿದ್ದೀನಿ ಫುಲ್ ಡೀಟೇಲಾಗಿ, ಅದನ್ನು ನೋಡ್ಬೋದು. ನಾನಿಲ್ಲಿ ಬಂದು ಒಂದು ಟಾಪಿಕ್ನ ಕ್ರಿಯೇಟ್ ಮಾಡ್ತೀನಿ. ಇದು ಬಂದು ಇಮೇಲ್ ನೋಟಿಫಿಕೇಷನ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಅಂತ ಕೊಟ್ಟು ಇದು ಬಂದು ನೀವು ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು SMS ಮತ್ತು ಇಮೇಲ್ನ ಸೆಂಡ್ ಮಾಡ್ಬೋದು. ಡಿಸ್ಪ್ಲೇ ಬೇಕಾಯಿತು ಅಂತ ಅಂದರೆ ನೀವು ಅದನ್ನೇ ಕೊಡ್ಬೋದು. ಇಲ್ಲಿ ಯಾವುದೇ ರೀತಿಯ ಆಪ್ಷನ್ಗಳೇನು ಬೇಕಾಗಿಲ್ಲ. ಜಸ್ಟ್ ಕ್ರಿಯೇಟ್ ಟಾಪಿಕ್ ಕೊಡಿ. ಕ್ರಿಯೇಟ್ ಟಾಪಿಕ್ ಅಂತ ಕೊಟ್ಟಾದ್ಮೇಲೆ ನಿಮಗೆ ಸಬ್ಸ್ಕ್ರಿಪ್ಷನ್ ಅಂತ ಬರುತ್ತೆ. ಇಲ್ಲಿ ಬಂತು ಅಂದರೆ ನೀವು ಯಾವುದಕ್ಕೆ ಸೆಂಡ್ ಮಾಡಬೇಕು, ಇಮೇಲ್ ಮುಖಾಂತರನೋ ಯಾವ್ದು ಬೇಕು ಅನ್ನೋದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಬೇಕಾದ್ರೆ ಹೋಗಿ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲೇನಾದ್ರು ಸೆಲೆಕ್ಟ್ ಮಾಡ್ಕೊಳ್ತು ಅಂತಂದರೆ ನಿಮ್ಮದು ಟಾಪಿಕ್ದು ಏನಿದೆ ARN ಕೇಳುತ್ತೆ, ARN ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೇ ಕ್ರಿಯೇಟ್ ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಯಾವ ARN ಒಳಗಡೆ ನೀವು ಕ್ರಿಯೇಟ್ ಮಾಡ್ತಿದ್ರೋ ಆ ARN ನಿಮ್ಗೆ ಡಿಸ್ಪ್ಲೇ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಪ್ರೋಟೋಕಾಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ನಾನು ಇಮೇಲ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. SMS ಬೇಕಾದ್ರೆ ಸೆಲೆಕ್ಟ್ ಮಾಡಿ, ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. SMS ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ಗೆ ನೀವು ನಿಮ್ಮದು ಏನಿದೆ ನೋಟಿಫಿಕೇಶನ್ ಸೆಂಡ್ ಆಗುತ್ತೆ. ನಾನು Gmail ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ಒಂದು Gmail ID ಕೊಡ್ತೀನಿ. ಕೊಡಬೇಕಾದ್ರೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಕೊಡಿ ಇದು Gmail ID. ಓಕೆ, Gmail ID ಕೊಟ್ಟೆ. ನಾನು ಕ್ರಿಯೇಟ್ ಸಬ್ಸ್ಕ್ರಿಪ್ಷನ್ ಅಂತ ಕೊಡ್ತೀನಿ. ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟಾಗ ನಿಮಗೊಂದು Gmailಗೆ ಒಂದು ನೋಟಿಫಿಕೇಶನ್ ಸೆಂಡ್ ಆಗಿರುತ್ತೆ. ಅದನ್ನು ಬಂದು ನೀವು ಕನ್ಫರ್ಮ್ ಕೊಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಕನ್ಫರ್ಮ್ ಸಬ್ಸ್ಕ್ರಿಪ್ಷನ್ ಕೊಡ್ತು ಅಂತಂದರೆ ನಿಮಗೆ ಈ ರೀತಿ ಆಪ್ಷನ್ಗಳು ಬರುತ್ತೆ. ಇರೋ ಮೆಸೇಜ್ಗಳೆಲ್ಲ ಯಾವುದು ಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ ಬಂತು ಅಂದರೆ ಇಲ್ಲಿ ಸ್ಟೇಟಸ್ ಚೆಕ್ ಮಾಡ್ಬೋದು. ಅದು ಕನ್ಫರ್ಮೇಷನ್ ಆಗಿದೆಯೋ ಆಗಿಲ್ವ ಅಂತ. ಕರೆಕ್ಟಾಗಿ ಕನ್ಫರ್ಮ್ ಆಗಿತ್ತು ಅಂತಂದರೆ ನಿಮ್ಗೆ ಇಲ್ಲಿ ಕನ್ಫರ್ಮ್ಡ್ ಅಂತ ಬರುತ್ತೆ. ನೋಡ್ಬೋದು ಇಲ್ಲಿ ಕನ್ಫರ್ಮ್ಡ್ ಅಂತ ಬಂತು. ಈ ಟಾಪಿಕ್ಸ್ ಒಳಗಡೆ ಹೋಗಿ ಇಲ್ಲೂ ಬೇಕಾದ್ರೆ ಚೆಕ್ ಮಾಡ್ಬೋದು ನೀವು. ಇಲ್ಲಿ ನೋಡ್ಬೋದು ಕೆಳಗಡೆ ಅಟ್ಯಾಚ್ ಆಗಿರೋದು ಇದು ಕನ್ಫರ್ಮ್ಡ್ ಅಂತ ತೋರಿಸ್ತಾ ಇದೆ. ಇನ್ ಕೇಸ್ ಏನಾದ್ರು ಬೇರೆಯವ್ರಿಗೆ ಸೆಂಡ್ ಮಾಡಬೇಕು ಅಂತಂದರೆ ಸೇಮು ಇಲ್ಲೇನೇ ಒಂದು ಕ್ರಿಯೇಟ್ ಸಬ್ಸ್ಕ್ರಿಪ್ಷನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ SMS ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ಇದು ಟ್ರಿಗರ್ ಆದಾಗ ಇಮೇಲ್ ನೋಟಿಫಿಕೇಶನ್ ಏನಿದೆ ಟ್ರಿಗರ್ ಆದಾಗ ಎರಡಕ್ಕೂ ಸೆಂಡ್ ಮಾಡುತ್ತೆ, ಮೊಬೈಲು ಮತ್ತು ಇದಕ್ಕೂ ಸೆಂಡ್ ಮಾಡುತ್ತೆ, ಎರಡಕ್ಕೂ. ಓಕೆ, ಇವಾಗ SMS ಸಿಕ್ತು ನಮಗೆ. ಇಷ್ಟು ನೆಕ್ಸ್ಟ್ ಬಂದು ಇಲ್ಲಿಗೆ ಕೋಡ್ ಹಾಕಬೇಕಾಗುತ್ತೆ. ನೀವು ಕೋಡ್ನ ಟೈಪ್ ಮಾಡಬೇಕಾಗುತ್ತೆ. ಏನು ಕೋಡ್ ಇರುತ್ತೆ ಅಂತಂದರೆ ಪೈಥಾನ್ ಸ್ಕ್ರಿಪ್ಟಲ್ಲಿ ಜಸ್ಟು ಇದೇನು ಮಾಡುತ್ತೆ ಅಂತಂದರೆ ಇದು ಬಂದು ಕೋಡ್ ಯಾವ ರೀತಿ ಟೈಪ್ ಮಾಡ್ತೀವಿ ಅಂತ ಅಂದರೆ ಮೊದಲು ಹೋಗಿ ಫೈಂಡ್ ಔಟ್ ಮಾಡಬೇಕು. EC2 ಇನ್ಸ್ಟೆನ್ಸ್ ಮುಖಾಂತರ ಎಲ್ಲನೂ ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡಿ ಇನ್ ಕೇಸ್ ಅನ್ಅಟ್ಯಾಚ್ಡ್ ಡಿಸ್ಕ್ ಏನಾದರೂ ಕಾಣ್ತು ಅಂತಂದರೆ ಅದ್ರದ್ದು ಇನ್ಫಾರ್ಮೇಷನ್ ತೊಗೊಂಡು ಪರ್ಟಿಕ್ಯುಲರಾಗಿ ಯಾವುದು ಇಮೇಲ್ ಅಡ್ರೆಸ್ ಕೊಟ್ಟಿರುತ್ತೆ ಅದು ನೋಟಿಫಿಕೇಶನ್ ಸೆಂಡ್ ಮಾಡಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಲ್ಯಾಂಬ್ಡಾ ಫಂಕ್ಷನ್ನ ಬರೀತೀನಿ. ನಾನು ಆಲ್ರೆಡಿ ನನ್ನ ಹತ್ರ ಇದೆ, ಅದನ್ನೇ ನಾನು ತೊಗೊಳ್ತೀನಿ. ಇಲ್ಲ ಅಂತಂದರೆ ನೀವು ಇದನ್ನು ಬೇಕಾದರೂ ರೆಫರ್ ಮಾಡ್ಬೋದು. ಅದು Boto3 ಏನಿದೆ ಅದು ವೆಬ್ಸೈಟ್ ಡಾಕ್ಯುಮೆಂಟ್ನ ಯೂಸ್ ಮಾಡ್ಬೋದು. ಅಥವಾ ನೀವು ನಿಮ್ಮ ಕೇಸ್ ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ನೀವು ಒಂದು ChatGPT ಏನಿದೆ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ನೋಡ್ಬೋದು ನಾನು ಇಲ್ಲಿ ರೆಪೋ ಪಾತ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲಿ ಬಂದು ಮುರುಳಿ ಅದು ಪಬ್ಲಿಕ್ ಒಳಗಡೆ ಬಂದು ನಾನು ಲ್ಯಾಂಬ್ಡಾ ಅಂತ ಏನೋ ಕ್ರಿಯೇಟ್ ಮಾಡಿದ್ದೀನಿ, ನೋಡೋಣ. ಓಕೆ, ಸ್ಮಾಲ್ ಲೆಟರ್ ಅನ್ಸುತ್ತೆ ಐ ಥಿಂಕ್. ಓಕೆ, ಇಲ್ಲ, ನಾವು ಪಬ್ಲಿಕ್ ಒಳಗಡೆ ಹೋಗ್ಬಿಟ್ಟೆ ನೋಡೋಣ. ಓಕೆ, ಇಲ್ಲಿ ನೋಡ್ಬೋದು ಇಲ್ಲಿ ಕ್ರಿಯೇಟ್ ಆಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಒಳಗಡೆ ಇದೆ ಆಲ್ರೆಡಿ. ನೇಮ್ ಕರೆಕ್ಟಾಗಿ ಕೊಟ್ಟಿಲ್ಲ ಅನಿಸುತ್ತೆ. ಇಲ್ಲಿ ನೋಡ್ಬೋದು ಅನ್ಯೂಸ್ಡ್ ವ್ಯಾಲ್ಯೂಮ್ ಅಂತ ಇದೆ. ಈ ಏನಿದೆ ಸ್ಕ್ರಿಪ್ಟ್ಗಳು ಅದನ್ನು ಕಾಪಿ ಮಾಡ್ಕೊಳ್ತೀನಿ. ಇದರಲ್ಲಿ ಜಸ್ಟ್ ನೀವು ಚೇಂಜ್ ಮಾಡಬೇಕಾಗಿರೋದು ಒಂದೇ ARN ಅಷ್ಟೇ, SNS ಟಾಪಿಕ್ಕು. ಇಲ್ಲೆಲ್ಲ ನಾನು ಆಲ್ರೆಡಿ ಹಾಕಿದ್ದೀನಿ. ವ್ಯಾಲ್ಯೂಮ್ನ ಫೈಂಡ್ ಔಟ್ ಮಾಡಿ ವ್ಯಾಲ್ಯೂಮ್ದು ಡೀಟೇಲ್ಸ್ ಏನಿದೆ, ರೀಸನ್ನು,
ಮತ್ತು ಕ್ರಿಯೇಷನ್ ಡೇಟು ಮತ್ತು ಅದು ಪರ್ಟಿಕ್ಯುಲರ್ ನೇಮು ವ್ಯಾಲ್ಯೂಮ್ ಐ ಡಿ ಮತ್ತು ನೇಮು ಅದನ್ನು ಸೆಂಡ್ ಮಾಡು ಅಂತ. ನೀವು ಜಸ್ಟ್ ಚೇಂಜ್ ಮಾಡಬೇಕಾಗಿರೋದು ಇಷ್ಟೇ. ಇಲ್ಲಿ ನೋಡ್ಬೋದು ಆ್ಯಡ್ URL ಆಫ್ SMS ಅಂತ ಇದೆ. ಇದನ್ನು ಡಿಲೀಟ್ ಮಾಡಿ ನಿಮ್ಮದು ಇಮೇಲ್ ನೋಟಿಫಿಕೇಷನ್ ಏನಿದೆ URN ಅದನ್ನು ಅಲ್ಲಿ ಕಾಪಿ ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಇಮೇಲ್ ನೋಟಿಫಿಕೇಷನ್ದು ಬಂದು ಇಲ್ಲಿ URN ಇದೆ, ARN ಸಾರಿ. ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಜಸ್ಟ್ ಪೇಸ್ಟ್ ಮಾಡಿ ಅಷ್ಟೇ. ಪೇಸ್ಟ್ ಮಾಡಿ ಜಸ್ಟ್ ಡಿಪ್ಲಾಯ್ ಅಂತ ಕೊಡಬೇಕು. ಮೊದಲು ನೀವೇನೇ ಚೇಂಜಸ್ ಮಾಡಿದ್ರು ಇಲ್ಲಿ ಡಿಪ್ಲಾಯ್ ಅಂತ ಕೊಡಬೇಕು. ಡಿಪ್ಲಾಯ್ ಈ ರೀತಿ ಹೈಡ್ ಆದ ತಕ್ಷಣ ನಿಮಗೆ ನೀವು ಟೆಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಜಸ್ಟು ಇವೆಂಟ್ ನೇಮ್ ಕೇಳುತ್ತೆ. ಜಸ್ಟು ನಿಮ್ಗೆ ಏನು ಬೇಕೋ ಅದನ್ನು ಕೊಡಿ. ಇಲ್ಲಿ ಯಾವುದೇ ರೀತಿ ಏನೂ ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ. ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟು ಜಸ್ಟು ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ಇದು ಬಂದು ಮ್ಯಾನ್ಯುವಲಾಗಿ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಬಂದು 3 ಸೆಕೆಂಡ್ ಅಂತ ಅಂದರೆ ಮೇ ಬಿ ಈ ಸ್ಕ್ರಿಪ್ಟು ಎಕ್ಸಿಕ್ಯೂಟ್ ಆಗೋಕ್ಕೆ ಮೇ ಬಿ ಒಂದು 3 ಸೆಕೆಂಡಿನ ಮೇಲೆ ಬೇಕು. ಡಿಫಾಲ್ಟಾಗಿ 3 ಸೆಕೆಂಡ್ ಇರುತ್ತೆ. ಕನ್ಫರ್ಮೇಷನಲ್ಲಿ ಹೋಗಿ ಜನರಲ್ ಹೋಗಿ ಇಲ್ಲಿ ಎಡಿಟ್ ಅಂತ ಕೊಟ್ಟು ಇಲ್ಲಿ ಬಂದು ನೀವು 3 ಸೆಕೆಂಡ್ ಬದಲು ಒಂದು ಎಷ್ಟು ಬೇಕಾದ್ರೂ ಕೊಡ್ಬೋದು. ನಾನು ಬಂದು 1 ಮಿನಿಟ್ ಅಂತ ಕೊಡ್ತೀನಿ. 1 ಮಿನಿಟ್ ಒಳಗಡೆ ಅದೇನಾದ್ರು ಎಕ್ಸಿಕ್ಯೂಟ್ ಆಯಿತು ಅಂತಂದರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಸಕ್ಸಸ್ ಅಂತ ಒಂದು ಮೆಸೇಜ್ ಬರುತ್ತೆ. ಓಕೆ ಇವಾಗ ಟೆಸ್ಟ್ ಮಾಡೋಣ. ಟೆಸ್ಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. 1 ಸೆಕೆಂಡ್ ಈ ರೀತಿ ಎಷ್ಟು ಸೆಕೆಂಡ್ ತೊಗೊಳುತ್ತೆ ನೋಡೋಣ ಅದು ಎಕ್ಸಿಕ್ಯೂಟ್ ಆಗೋಕ್ಕೆ. ಓಕೆ ಕಂಪ್ಲೀಟೆಡ್ ಅಂತ ಬಂತು. ಇವಾಗ ಇಲ್ಲಿ SMS ಚೆಕ್ ಮಾಡೋಣ. ಇನ್ ಕೇಸ್ ಏನಾದರೂ SMS ಏನಾದರೂ ಕಾನ್ಫಿಗರ್ ಮಾಡಿತ್ತು ಅಂತಂದರೆ SMS ಬರುತ್ತೆ. ನಾನಿಲ್ಲಿ ಬಂದು Gmail ಕಾನ್ಫಿಗರೇಷನ್ ಮಾಡಿರೋದ್ರಿಂದ ಇದನ್ನು ನೋಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಗುತ್ತೆ ಮೇ ಬಿ. ಓಕೆ ಇಲ್ಲಿ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಬಟ್ ಇಲ್ಲಿ ತೋರಿಸ್ತಿರ್ಬೋದು ನಿಮಗೆ ಅನ್ಆಥರೈಸ್ಡ್ ಪರ್ಮಿಷನ್ ಅಂತ ಇದೆ. ನಾವು ಮೊದಲೇ ಕ್ರಿಯೇಟ್ ಮಾಡಿದಾಗ ಬಂದು ನಾವು ರೋಲ್ ಅಸೈನ್ ಮಾಡೋದ್ವಲ್ಲ ಡಿಫಾಲ್ಟ್ ಆಗಿರಲಿ ಅಂತ, ಅದನ್ನ ಆಮೇಲೆ ಆಲ್ಟರ್ ಮಾಡ್ಕೊಳ್ಳೋಣ ಅಂತ ಯಾವುದೇ ರೀತಿ ಪರ್ಮಿಷನ್ ಕೊಟ್ಟಿಲ್ಲ. ಏನು ಪರ್ಮಿಷನ್ ಬೇಕಾಗುತ್ತೆ ಅಂತ ಅಂದರೆ ಈ ಸರ್ವರ್ಲೆಸ್ ಆರ್ಕಿಟೆಕ್ಚರ್ ರನ್ ಆಗಬೇಕು ಅಂತಂದರೆ ಪರ್ಟಿಕ್ಯುಲರ್ ಆಗಿ ಒಂದು EC2 ಇನ್ಸ್ಟೆನ್ಸ್ಗೆ ಹೋಗಿ ಒಳಗಡೆ ಹೋಗಿ ಇಲ್ಲಿ ತಾನೇ ಅದು ಫೈಂಡ್ ಔಟ್ ಮಾಡಬೇಕಾಗಿರೋದು. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ ಈ ಸರ್ವರ್ಲೆ ಏನಿದೆ ಲ್ಯಾಂಬ್ಡಾ ಫಂಕ್ಷನ್ಗೆ EC2 ಆಕ್ಸೆಸ್ ಕೊಡಬೇಕು. ಅದೇ ರೀತಿ SNS ಟಾಪಿಕ್ದು ಕೊಡಬೇಕಾಗುತ್ತೆ. SNS ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಜಸ್ಟ್ ನೋಟಿಫಿಕೇಶನ್ ಸೆಂಡ್ ಮಾಡೋಕ್ಕೆ. ಇದು ಮತ್ತು ಇದು ಎರಡು ಪರ್ಮಿಷನ್ ಕೊಡಬೇಕಾಗುತ್ತೆ. ಅವಾಗ ಅಷ್ಟೇ ಈ ಸ್ಕ್ರಿಪ್ಟ್ ಏನಿದೆ ಇದು ಇದ್ರೊಳಗಡೆ ಹೋಗಿ ಸ್ಕ್ಯಾನ್ ಮಾಡಿ ಅದ್ರದ್ದು ಇನ್ಫಾರ್ಮೇಷನ್ ತೊಗೊಬಂದು ಇಲ್ಲಿ SNS ಟಾಪಿಕ್ಸ್ ಕಳಿಸೋದು. ನೀವು ಜಸ್ಟು ಇಲ್ಲಿ ಕಾನ್ಫಿಗರೇಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದು ಪರ್ಮಿಷನ್ ಅಂತ ಕಾಣಿಸ್ತಿದೆ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದು ನಿಮಗೆ ರೋಲ್ ನೇಮ್ ಕಾಣಿಸುತ್ತೆ. ಈ ರೋಲ್ ನೇಮೇ ಕ್ಲಿಕ್ ಮಾಡಿದ್ರೆ ನಿಮಗೆ IMA ರೋಲ್ ಏನಿದೆ ಎಲ್ಲ ಕರ್ಕೊಂಡು ಹೋಗುತ್ತೆ ಮ್ಯಾನೇಜ್ಮೆಂಟ್ ಕನ್ಸೋಲ್ಗೆ. ಇಲ್ಲಿ ಬಂದು ನೋಡ್ಬೋದು ಇಲ್ಲಿ ಬೇಸಿಕ್ ಏನಿದೆ ಅದ್ರದ್ದು ಪರ್ಮಿಷನ್ ಮಾತ್ರ ಕೊಡ್ತಾ ಇದೆ ಅದು ಲ್ಯಾಂಬ್ಡಾ ಫಂಕ್ಷನ್ದು. ಜಸ್ಟ್ ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಅಟ್ಯಾಚ್ ಪಾಲಿಸಿ ಅಂತ ಕೊಡಿ. ಇಲ್ಲಿ ಬಂದು ನೀವು EC2 ಫುಲ್ ಆ್ಯಕ್ಸೆಸ್ ಕೊಡಿ. ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಬೇಕಾದ್ರೂ ಕೊಡ್ಬೋದು. ನಾನು ಬಂದು EC2 ಫುಲ್ ಆ್ಯಕ್ಸೆಸ್ ಕೊಡ್ತೀನಿ. ಅದಾದಮೇಲೆ ಬಂದು SNS ಕೊಡ್ತೀನಿ. SNS ಫುಲ್ ಆ್ಯಕ್ಸೆಸ್ ಕೊಡ್ತೀನಿ. ಕೊಟ್ಟು ಆ್ಯಡ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಒಂದು ಇಲ್ಲಿ ಎರಡು ಪರ್ಮಿಷನ್ ಅಸೈನ್ ಆಗಿದೆ. ಇವಾಗ ಒಂದು ಸರಿ ಟೆಸ್ಟ್ ಮಾಡಿ ನೋಡೋಣ. ಕೋಡ್ಗೆ ಹೋಗಿ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಅನ್ಅಟ್ಯಾಚ್ಡ್ ವ್ಯಾಲ್ಯೂಮ್ ಅಂತ ಇಲ್ಲಿ ತೋರಿಸ್ತಾ ಇದೆ, ಅಂದರೆ ಎಕ್ಸಿಕ್ಯೂಟ್ ಆಗಿದೆ ಅಂತ ಅರ್ಥ. ನಾವು ನೋಟಿಫಿಕೇಶನ್ ನೋಡೋಣ. ಓಕೆ, ಇಲ್ಲಿ ನೋಡ್ಬೋದು ಇಮೇಲ್ ನೋಟಿಫಿಕೇಶನ್ ಬಂದಿದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಅನ್ಅಟ್ಯಾಚ್ಡ್ ವ್ಯಾಲ್ಯೂಮ್ ಫೌಂಡ್. ನಾವು ಕ್ರಿಯೇಟ್ ಮಾಡಿದ್ವಲ್ಲ ಅನ್ಅಟ್ಯಾಚ್ ಆಗಿರೋದು ಅದ್ರ ವ್ಯಾಲ್ಯೂಮ್ ಫೌಂಡ್ ಆಗಿದೆ. ಮತ್ತು ವ್ಯಾಲ್ಯೂಮ್ದು ID ತೋರಿಸ್ತಾ ಇದೆ, ಮತ್ತು ಅದ್ರದ್ದು ಏನಿದೆ ನೇಮ್ ಅದನ್ನು ತೋರಿಸ್ತಾ ಇದೆ, ಮತ್ತು ಯಾವ ರೀಸನ್ ಕ್ರಿಯೇಟ್ ಆಗಿದೆ ಇದನ್ನು ತೋರಿಸ್ತಾ ಇದೆ. ಈ ರೀತಿ ನೋಡ್ಬಿಟ್ಟು ಬೇಕಾದ್ರೆ ನಾವು ಮ್ಯಾನ್ಯುವಲಾಗಿ ಡಿಲೀಟ್ ಮಾಡ್ಬೋದು. ಇಲ್ಲ ಈ ರೀತಿ ಫೌಂಡ್ ಆಯಿತು ಅಂತಂದರೆ ಒಂದು ಯಾರಿಗೋ ಒಬ್ರು ಮೆಸೇಜ್ ಕಳಿಸಿ ಅವ್ರೇನಾದರೂ ಓಕೆ ಡಿಲೀಟ್ ಮಾಡಿ ಅಂತ ಅಂದರೆ ನಾವು ಆಟೋಮೆಟಿಕ್ಕಾಗಿ ಸ್ಕ್ರಿಪ್ಟ್ ಮುಖಾಂತರ ಡಿಲೀಟ್ ಮಾಡ್ಬೋದು. ಓಕೆ, ಇದಾಯಿತು. ಇವಾಗ ನೋಡಿದ್ರೆ ನಾವೇನು ಮಾಡೋದು, ನಾರ್ಮಲಾಗಿ ಯಾವ ರೀತಿ EC2 ಕ್ರಿಯೇಟ್ ಮಾಡಿ ಅದರೊಳಗಡೆ ಹೋಗ್ಬಿಟ್ಟು ನಾವು ಮ್ಯಾನ್ಯುವಲ್ ಆಗಿ ರನ್ ಮಾಡ್ತಿದ್ದೋ ಆ ರೀತಿ ಇಲ್ಲಿ ಮಾಡಿಲ್ಲ. ಜಸ್ಟು ಒಂದು ಲ್ಯಾಂಬ್ಡಾ ಫಂಕ್ಷನ್ನ ಕ್ರಿಯೇಟ್ ಮಾಡಿಬಿಟ್ಟು ಅಷ್ಟೇ ನಾವು ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದೇ ಒಂದು ಸರ್ವರ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಅದೇ ಕ್ರಿಯೇಟ್ ಮಾಡಿಕೊಂಡು ಈ ಸ್ಕ್ರಿಪ್ಟ್ ಏನಿದೆ ಅದು ಸರ್ವರ್ ಒಳಗಡೆ ರನ್ ಮಾಡುತ್ತೆ. ರನ್ ಮಾಡಿ ಇದು ಸ್ಕ್ರಿಪ್ಟು ರನ್ ಆಗಿ ಕಂಪ್ಲೀಟೆಡ್ ಅಂತ ಬಂದ ತಕ್ಷಣ ಅದನ್ನು ಡೆಸ್ಟ್ರಾಯ್ ಮಾಡುತ್ತೆ. ಓಕೆನಾ? ಈ ರೀತಿ ನೀವು ಎವ್ರಿ ಟೈಮು ನೀವು ಟೆಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಅದೇ ಆಟೋಮೆಟಿಕ್ ಸರ್ವರ್ ಕ್ರಿಯೇಟ್ ಮಾಡ್ಕೊಡುತ್ತೆ, ಅದೇ ಆಟೋಮೆಟಿಕ್ಕಾಗಿ ಡೆಸ್ಟ್ರಾಯ್ ಮಾಡ್ಕೊಳ್ಳುತ್ತೆ. ಓಕೆನಾ? ಇವಾಗ ಬಂದು ನಾವೇನು ಮಾಡೋದು, ಇಲ್ಲಿ ಮ್ಯಾನ್ಯುವಲಾಗಿ ಬಂದು ಟೆಸ್ಟ್ ಮೇಲೆ ಕ್ಲಿಕ್ ಮಾಡೋದು. ಟೆಸ್ಟ್ ಮೇಲೆ ಕ್ಲಿಕ್ ಮಾಡೋದಷ್ಟೇ ಆದಮೇಲೆ ಅದು ಆಟೋಮೆಟಿಕ್ಕಾಗಿ ಸ್ಕ್ಯಾನ್ ಮಾಡ್ತಲ್ಲ, ಇದನ್ನು ನಾನು ಆಟೋಮೇಟ್ ಮಾಡ್ತೀನಿ. ಯಾವ ರೀತಿ ಅಂತ ಅಂದರೆ ಈವೆಂಟ್ ಬ್ರಿಡ್ಜ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ನಾನೇನು ಮಾಡ್ತೀನಿ, ಆಟೋಮೇಟ್ ಮಾಡ್ತೀನಿ. ಯಾವ ರೀತಿ ಆಟೋಮೇಟ್ ಅಂತಂದರೆ ವಿತಿನ್ ಅಂತಂದರೆ ಒಂದು ಬೆಳಿಗ್ಗೆ ಒಂದು 10 o'clockಗೆ ಆಟೋಮೆಟಿಕ್ಕಾಗಿ ಅದೇ ಟ್ರಿಗರ್ ಮಾಡಿಕೊಂಡು ಈ ಲ್ಯಾಂಬ್ಡಾ ಫಂಕ್ಷನ್ನ ಟ್ರಿಗರ್ ಮಾಡ್ತಾರೆ. ಓಕೆನಾ? ಆ ಇವೆಂಟಲ್ಲಿ ನಾವು ಟೈಮಿಂಗ್ಸ್ ಕೊಡ್ತೀವಿ. ಆ ಟೈಮಿಂಗ್ಸ್ ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ಟೆಸ್ಟ್ ಫಂಕ್ಷನ್ ಏನಿದೆ ಅದೇ ಆಟೋಮೆಟಿಕ್ಕಾಗಿ ಕ್ಲಿಕ್ ಮಾಡಿಕೊಂಡು ಇನ್ ಕೇಸ್ ಫೌಂಡ್ ಆಯಿತು ಅಂತ ಅಂದರೆ ನಿಮಗೆ ಒಂದು ನೋಟಿಫಿಕೇಶನ್ ಸೆಂಡ್ ಮಾಡುತ್ತೆ. ಓಕೆನಾ? ಈ ರೀತಿ ಆಟೋಮೇಟ್ ಮಾಡೋಕ್ಕೆ ನೀವು
ಈವೆಂಟ್ ಬ್ರಿಡ್ಜ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ನೀವು ಇಲ್ಲಿ ನಿಮ್ಗೆ ಬೇಜಾನ್ ಆಪ್ಷನ್ಗಳು ಸಿಗುತ್ತೆ. ಇಲ್ಲಿ ಬಂದು ಶೆಡ್ಯೂಲ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಕೆಳಗಡೆ ಒಂದು ನಿಮ್ಗೆ ಈ ರೀತಿ ಕ್ರಿಯೇಟ್ ಶೆಡ್ಯೂಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದು ನೇಮ್ ಬಂದು ಮೈ ಶೆಡ್ಯೂಲ್ ಅಂತ ಕೊಡ್ತೀನಿ. ಅದಾದಮೇಲೆ ಬಂದು ನಿಮಗೆ ಬೇಜಾನ್ ಆಪ್ಷನ್ಗಳು ಸಿಗುತ್ತೆ, ಯಾವ ಟೈಮಲ್ಲಿ ಇದು ಮಾಡಬೇಕು ಡೇಟಲ್ಲಿ ಅಂತ. ನಾನು ಇಲ್ಲಿ ಬಂದು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿಕೊಂಡು ಬಂದು ನಾನು ಇಲ್ಲಿ ಕ್ರೋನ್ ಬೇಸ್ಡ್ ತೊಗೊಳ್ಳಲ್ಲ, ನಾನು ರೇಟ್ ಬೇಸ್ಡ್ ತೊಗೊಳ್ತೀನಿ. ಇಲ್ಲಿ ಬಂದು ನಾನು ಎವ್ರಿ ಮಿನಿಟ್ಸ್, ನೀವು ಬೇಕಾದರೂ ಡೇಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಯಾವ್ಯಾವ ಡೇಯಲ್ಲಿ ರನ್ ಆಗಬೇಕು ಅನ್ನೋದನ್ನು ಬೇಕಾದ್ರೂ ಕೊಡ್ಬೋದು. ಇಲ್ಲಿ 1 ಡೇ ಆ ರೀತಿ. ನಾನು ಬಂದು ಮಿನಿಟ್ಸಲ್ಲಿ ಕೊಡ್ತೀನಿ, 1 ಮಿನಿಟ್ಗೆ ರನ್ ಆಗಲಿ ಅಂತ ಇದು. ಓಕೆ, ಅದಾದಮೇಲೆ ಬಂದು ಇದನ್ನು ಆಫ್ ಮಾಡ್ತೀನಿ, ಇದನ್ನು ಬೇಕಾಗಿಲ್ಲ. ಇದಕ್ಕೆ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಇದೆಲ್ಲ. ಓಕೆ, ಟೈಮ್ ಫ್ರೇಮ್ ಇದನ್ನೇನು ಬೇಕಾಗಿಲ್ಲ, ನಾನು ಜಸ್ಟ್ ನೆಕ್ಸ್ಟ್ ಅಂತ ಕೊಡ್ತೀನಿ. ನಾನು ಬಂದು ಎವ್ರಿ ಮಿನಿಟು ರನ್ ಆಗೋ ಥರ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇಲ್ಲಿ ಬಂದು ನಿಮಗೆ ಟಾರ್ಗೆಟ್ ಕೇಳ್ತಾಯಿದೆ. ಟಾರ್ಗೆಟ್ ಬಂದು ಇವೆಂಟ್ ಯಾವುದನ್ನ ಮೇಲೆ ಕ್ಲಿಕ್ ಆಗಬೇಕಾಗಿರೋದು ಲ್ಯಾಂಬ್ಡಾ ಫಂಕ್ಷನ್ ಮೇಲೆ, ಅಂದರೆ ಲ್ಯಾಂಬ್ಡಾ ಫಂಕ್ಷನ್ನೇ ಅದೇ ಆಟೋಮೆಟಿಕ್ ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲಿ ಬಂದು ಲ್ಯಾಂಬ್ಡಾ ಫಂಕ್ಷನ್ ಯಾವ ಕ್ರಿಯೇಟ್ ಮಾಡಿದೆ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇನ್ನೇನೇ ಬೇಕಾಗಿಲ್ಲ, ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದೆಲ್ಲ ಯಾವುದು ಬೇಕಾಗಿಲ್ಲ. ಓಕೆ, 24 ಅವರ್ಸು ರೀಟ್ರೈ, ಓಕೆ ಯಾವುದು ಬೇಕಾಗಿಲ್ಲ. ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಕ್ಲಿಕ್ ಮಾಡಿ ಜಸ್ಟು ಕ್ರಿಯೇಟ್ ಶೆಡ್ಯೂಲ್ ಅಂತ ಕೊಡ್ತೀನಿ. ಇವಾಗ ಶೆಡ್ಯೂಲ್ ಕ್ರಿಯೇಟ್ ಆಗಿದೆ. ಇವಾಗ ಚೆಕ್ ಮಾಡೋಣ, ಇಲ್ಲೆಲ್ಲ ಯಾವುದೇ ರೀತಿ ನನಗೆ ಇದಿಲ್ಲ, ಮೆಸೇಜಸ್ಗಳಿಲ್ಲ, ಎಲ್ಲ ಡಿಲೀಟ್ ಆಗಿದೆ. ಓಕೆ, ಇವಾಗ ಚೆಕ್ ಮಾಡೋಣ. ಓಕೆ, ಕ್ರಿಯೇಟೆಡ್ ಅಂತ ಬರ್ತಾ ಇದೆ, ಕ್ರಿಯೇಟ್ ಆಯಿತು. ಇವಾಗ ಬಂದು ನಿಮಗೆ ಶೆಡ್ಯೂಲ್ ಬಂದು ಇಲ್ಲಿ ನೋಡ್ಬೋದು ಎನೇಬಲ್ಡ್ ಅಂತ ಇದೆ. ಇವಾಗ ಎವ್ರಿ ಮಿನಿಟು ನನಗೆ ಅದು ಸ್ಕ್ಯಾನ್ ಮಾಡಿ ನನಗೆ ಒಂದು ಮೆಸೇಜ್ ಕಳಿಸ್ಬೇಕು. ನೋಡೋಣ ಮೆಸೇಜ್ ಬರುತ್ತಾ ಅಂತ. ಸ್ವಲ್ಪ ಟೈಮ್ ತಗೊಳುತ್ತೆ ಇದು. ಓಕೆ, ಇರಲಿ. ಯಾವುದೇ ರೀತಿ ನಾವು ಮ್ಯಾನ್ಯುವಲ್ ಆಗಿ ಟ್ರಿಗರ್ ಮಾಡ್ತಾ ಇಲ್ಲ, ಜಸ್ಟು ಈವೆಂಟ್ ಏನಿದೆ ಅದನ್ನ ಮುಖಾಂತರ ನಾವು ಟ್ರಿಗರ್ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿ ನೋಡ್ಬೋದು ನೋಟಿಫಿಕೇಶನ್ ಬಂತು, ಇಲ್ಲಿ ನೋಡ್ಬೋದು. ಯಾವುದೇ ರೀತಿ ನಾವು ಮ್ಯಾನ್ಯುವಲ್ ಆಗಿ ಟ್ರಿಗರ್ ಮಾಡಿಲ್ಲ, ಅದು ಆಟೋಮೆಟಿಕ್ಕಾಗಿ ಅದೇ ಟ್ರಿಗರ್ ಆಯಿತು. 1 ಮಿನಿಟ್ ಆದ ತಕ್ಷಣ ಹಳೆ ಆಟೋಮೆಟಿಕ್ ಟ್ರಿಗರ್. ಅಲ್ಲಿ ಬೇಕಾದ್ರೆ ನೀವು ಎಷ್ಟು ಅವರ್ಸ್ ಬೇಕಾದ್ರು ಅಂತ ಇಟ್ಕೋಬೋದು, ಇಲ್ಲ ಪರ್ಟಿಕ್ಯುಲರ್ ಅಲ್ಲಿ ಡೇಟ್ ಅಂತ ಒಂದು ಆಪ್ಷನ್ ಇತ್ತಲ್ಲ, ಅಲ್ಲಿ ಡೇಟ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು, ಆ ಡೇಟಲ್ಲಿ ಟ್ರಿಗರ್ ಆಗೋ ಥರ. ಓಕೆ, ಇಲ್ಲಿ ನೋಡ್ಬೋದು ಅನ್ಅಟ್ಯಾಚ್ಡ್ ವ್ಯಾಲ್ಯೂಮ್ ಫೌಂಡ್ ಅಂತ ತೋರಿಸ್ತಾ ಇದೆ. ಅದಾದಮೇಲೆ ವ್ಯಾಲ್ಯೂಮ್ ಐ ಡಿ ಬಂದು ಇದು EC2 ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡೋಣ ನಾವು. ಇಲ್ಲಿ ಬಂದು ವ್ಯಾಲ್ಯೂಮ್ ಸೆಕ್ಷನ್ ಹೋಗಿ ಚೆಕ್ ಮಾಡೋಣ. ಇಲ್ಲಿ ನೋಡ್ಬೋದು ಇದ್ರದ್ದು E7 ನಮಗೆ ಮೆಸೇಜ್ ಬಂದಿರೋದು ನೋಡೋಣ. E7 ನೇಮ್ ಬಂದು ಅನ್ಯೂಸ್ಡ್ ವ್ಯಾಲ್ಯೂಮು. ಅದೇ ರೀತಿ ನೋಡ್ಬೋದು ಇಲ್ಲಿ AP South 1, ಇಲ್ಲಿ ನೋಡ್ಬೋದು AP South 1. ಇಲ್ಲೆಲ್ಲ ಫುಲ್ ಇನ್ಫಾರ್ಮೇಷನ್ ಕೊಡ್ತಾ ಇದೆ, ಮತ್ತು ಕ್ರಿಯೇಟ್ ಡೇಟು ಎಲ್ಲ. ಇನ್ನೊಂದು ನೋಟಿಫಿಕೇಶನ್ ಸೆಂಡ್ ಆಗಿದೆ ನೋಡಿ, ಎವ್ರಿ ಮಿನಿಟು ಸೆಂಡ್ ಮಾಡ್ತಾನೆ ಇದೆ ಅದು. ಈ ರೀತಿ ನೀವು ಇದನ್ನು ಆಟೋಮೇಟ್ ಮಾಡ್ಕೋಬೋದು. ಅದೇ ರೀತಿ ಲ್ಯಾಂಬ್ಡಾ ಫಂಕ್ಷನ್ನ ಈ ರೀತಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಅಥವಾ ಇನ್ ಕೇಸ್ ಏನಾದರೂ ನೀವು ಅಪ್ಲಿಕೇಶನ್ ಡಿಸೈನ್ ಮಾಡಬೇಕು ಅಂತ ಅಂದರೆ, ನೀವು ಡೆವಾಪ್ಸ್ ಟೀಮ್ ಅವರು ಯಾವುದೇ ರೀತಿ ಇದು ಮಾಡೋಕ್ಕಾಗಲ್ಲ, ಯಾವುದೇ ರೀತಿ ರೆಸ್ಪಾನ್ಸಿಬಲ್ ಅಲ್ಲ. ಅಲ್ಲಿ ಬಂದು ಆರ್ಕಿಟೆಕ್ಚರ್ ಟೀಮು ಮತ್ತು ಡೆವಲಪ್ಮೆಂಟ್ ಟೀಮ್ ಏನಿರುತ್ತೆ ಅದು ಡಿಸೈಡ್ ಮಾಡುತ್ತೆ. ಅದನ್ನು ನೀವು ಸರ್ವರ್ಲೆಸ್ ಆರ್ಕಿಟೆಕ್ಚರ್ ತಕ್ಕಂತೆ ನೀವು ಅಪ್ಲಿಕೇಶನ್ ಡಿಸೈನ್ ಮಾಡಬೇಕು, ಇಲ್ಲ ಸರ್ವರ್ಗೆ ತಕ್ಕಂತೆ ಅಪ್ಲಿಕೇಶನ್ ಡಿಸೈನ್ ಮಾಡಬೇಕು ಅನ್ನೋದನ್ನು. ಈ ರೀತಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೇಕಾದ್ರೆ ಕಾಸ್ಟ್ ಆಪ್ಟಿಮೈಸೇಷನ್ ಮಾಡ್ಬೋದು. ನೋಡ್ಬೋದು ಇವಾಗ ಒಂದು ಏನಿದೆ ಅನ್ಯೂಸ್ಡ್ ಹಾರ್ಡ್ ಡಿಸ್ಕ್ ಏನಿದೆ ಅದು ನಿಮಗೆ ವ್ಯಾಲ್ಯೂಮ್ ಸಿಕ್ತು. ಇದೇ ರೀತಿ ನೀವು ಬೇಜಾನ್ ಆಪ್ಷನ್ಗಳನ್ನ ಯೂಸ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ಎಲಾಸ್ಟಿಕ್ IP ಏನಾದರೂ ಕ್ರಿಯೇಟ್ ಮಾಡಿರ್ತಾರೆ, ಅದನ್ನು ಯಾವುದೇ ರೀತಿ ರಿಲೀಸ್ ಮಾಡಿರಲ್ಲ, ಅದರಿಂದ ಜಾಸ್ತಿ ಪ್ರೈಸ್ ಹೋಗ್ತಾ ಇರುತ್ತೆ. ಆ ರೀತಿ ಬೇಕಾದರೂ ನೀವು ಇದನ್ನು ಕಾಸ್ಟ್ ಆಪ್ಟಿಮೈಸೇಷನ್ಗೆ ಯೂಸ್ ಮಾಡ್ಕೋಬೋದು, ಅಥವಾ ನೀವು ಯಾವ್ದಾದ್ರು ಅಪ್ಲಿಕೇಶನ್ನು ಇದು ಮಾಡೋಕ್ಕೋಸ್ಕರನೂ ಯೂಸ್ ಮಾಡ್ಕೋಬೋದು.